ಎಲ್ಲೆಡೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಆದರೆ ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಇತ್ತ ಕಲುಷಿತ ನೀರು ಸೇವಿಸಿ ಗ್ರಾಮದ ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹಂಗನಕಟ್ಟೆ ಗ್ರಾಮಕ್ಕೆ ಕಲುಷಿತ ನೀರು ಪೂರೈಕೆ. ಗ್ರಾಮಸ್ಥರಿಗೆ ಪ್ರತಿದಿನವೂ ಫ್ಲೋರೈಡ್ ನೀರೇ ಗತಿ. ಹೌದು, ಗದಗ ತಾಲೂಕಿನ ಹಂಗನಕಟ್ಟೆ ಗ್ರಾಮಸ್ಥರಿಗೆ ಫ್ಲೋರೈಡ್ ನೀರೇ ಗತಿಯಾಗಿದೆ. ಕಾರಣ, ಹಂಗನಕಟ್ಟೆ ಗ್ರಾಮಕ್ಕೆ ಜೆಜೆಎಂ ಯೋಜನೆ ಮೂಲಕ ಪೂರೈಕೆ ಮಾಡುತ್ತಿರುವ ತುಂಗಭದ್ರಾ ನದಿ ನೀರು ಕಲುಷಿತಗೊಂಡಿದೆ. ಚರಂಡಿ ಪಕ್ಕದಲ್ಲೇ ಜೆಜೆಎಂ ಪೈಪ್ ಅಳವಡಿಕೆ ಮಾಡಿರುವ ಕಾರಣ ತುಂಗಭದ್ರಾ ನೀರಿಗೆ ಚರಂಡಿ ನೀರು ಮಿಶ್ರಣವಾಗ್ತಾ ಇದೆ. ಇನ್ನು ಬೋರ್ವೆಲ್ ಮೂಲಕ ಪೂರೈಸ್ತಾ ಇರುವ ನೀರು ಫ್ಲೋರೈಡ್ನಿಂದ ಕೂಡಿದೆ. ನೀರು ಏನದವಲ್ಲ ಸರ, ಪ್ರತಿಯೊಂದು ಈಗ ಏನು ಹಳ್ಳಿಗೆ ಮನೆ ಜೇಂಟ್ ಏನು ಕೊಟ್ಟರಲ್ಲ, ಆ ಜೇಂಟ್ನಲ್ಲಿ ಗಟರ್ ಬಾಜುನ ಕೊಟ್ಟಿದ್ದಾರೆ ಜೇಂಟ್. ಆ ಜೇಂಟ್ನೊಳಗೆ ಆ ಗಟರ್ ನೀರನ್ನು ಮಿಕ್ಸ್ ಆಗಿ ಅದ್ರ ಜೊತೆಗೆ ಬರ್ತಾ ಇದಾವೆ ಸರ್. ಅವ್ನು ಉಪಯೋಗ ಮಾಡಂದ್ರೆ ಹೆಂಗಾಗ್ತಾವ? ಹೊಲಸು ಬರ್ತಾವ ಸರ್. ಹೊಲಸು ಬರ್ತಾವ. ಬೇಕಾದ್ರೆ ಒಂದು ಟೆಸ್ಟ್ ಕಳಿಸ್ರಿ ಸರ್. ಅದನ್ನ ಇವು ಯೋಗ್ಯ ಅದಾವ ಅಂದ್ರೆ ನಾವು ಕುಡಿಯೋಕೆ ತಯಾರು ಮಾಡ್ತೀವಿ. ಕಲುಷಿತ ನೀರು ಅನ್ನೋ ಕಾರಣಕ್ಕೆ ಇಲ್ಲಿನ ಜನ ತುಂಗಭದ್ರಾ ನದಿ ನೀರು ಕುಡಿಯೋದನ್ನೇ ಬಿಟ್ಟಿದ್ದಾರೆ. ಹೀಗಾಗಿ ಕಳೆದ 1 ತಿಂಗಳಿಂದ ತುಂಗಭದ್ರಾ ನದಿ ನೀರನ್ನ ಸರಬರಾಜು ಮಾಡೋದನ್ನೇ ಬಂದ್ ಮಾಡಲಾಗಿದೆ. ಗ್ರಾಮಸ್ಥರು ಫ್ಲೋರೈಡ್ ಯುಕ್ತ ಬೋರ್ವೆಲ್ ನೀರನ್ನೇ ಕುಡಿತಾ ಇದ್ದಾರೆ. ಪರಿಣಾಮ ಗ್ರಾಮದ ಮಕ್ಕಳಲ್ಲಿ, ಮಹಿಳೆಯರಿಗೆ ಹಾಗೂ ವಯೋವೃದ್ಧರಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಗೌರ್ಮೆಂಟ್ ಇಂದ ತಪ್ಪಲ್ಲ, ಗ್ರಾಮಸ್ಥರದ ತಪ್ಪಲ್ರಿ. ಯೋಜನೆ ಮ್ಯಾಗಿಲಿಂದ ಹೆಂಗೆ ಬಂದೈತಿ ಅದನ್ನು ಆ ರೀತಿ ನಮ್ಮ ಗ್ರಾಮದೊಳಗೆ ಅಳವಡಿಸಿದ್ರಿ. ಅಳವಡಿಸಿದ ಕೆಲಸದೊಳಗೆ ಏನಾಗೈತಿ ರೀ ಅಂದ್ರೆ, ಪಾಯಿಂಟ್ ಕೊಟ್ಟಲ್ಲೇ ಪ್ರತಿಯೊಂದು ಮನೆಗೂ ನಳ ಅನ್ನೋ ಹಂಗೆ ಪಾಯಿಂಟ್ ಕೊಟ್ರಿ. ಜೆಜೆಎಂ ಇಂದ ಕೊಟ್ರೆ ನಮ್ಮ ಚುಣೆಕ ಪಂಚಾಯತಿ ಅದಾವ್ರಿ ನಳಗಳು. ಅವು ಏನಾಗ್ಯವು, ಎಲ್ಲ ಕಾರಣದ್ಲಿಂದ್ರ ಪೈಪ್ ಲೀಕೇಜ್ ಆಗ್ಯಾವ್ರಿ. ಕೆಲವೊಂದಿಷ್ಟು ಅಂಟಲ್ಲಿ ಪಾಯಿಂಟ್ ಒಡೆದು ಅವು ಹಾಳಾದ್ವು. ಅವು ಏನಾಗ್ಬಿಟ್ಟವು, ಕಲುಷಿತ ನೀರು ಹೊಳ್ಳಿ ರಿಟರ್ನ್ ಜಕ್ಕೊಂಡು ಆ ನೀರಿನೊಳಗೆ ಮಿಕ್ಸ್ ಆಗ ಕಟ್ಟಿಬಿಟ್ಟೈತ್ರಿ. ಇನ್ನು ಈ ಸಮಸ್ಯೆ ಬಗ್ಗೆ ಮಾಲ್ತೇಶ್ ಮೇವುಂಡಿ ಹೇಳೋದು ಹೀಗೆ. ಟೆಸ್ಟ್ ಮಾಡಿದಾಗ ಸ್ವಲ್ಪ ಅದರಲ್ಲಿ ಫ್ಲೋರೈಡ್ ಕಂಟೆಂಟ್ ಇದೆ ಅಂತ ತಿಳಿಸಿದ್ವಿ. ಅದನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿದ್ವಿ. ಇಲ್ಲ, ನಾವು ಅದನ್ನು ಅಭ್ಯಾಸ ಮಾಡಿದ್ವಿ. ಸುಮಾರು ವರ್ಷಗಳಿಂದ ನಾವು 15-20 ವರ್ಷದಿಂದ ನಾವು ಅದೇ ನೀರು ಬಳಸ್ತಾ ಇದ್ದೀವಿ. ನಮ್ಗೆ ಯಾವುದೂ ತೊಂದರೆ ಆಗಿಲ್ಲ, ನಾವು ಅದನ್ನು ಬಳಸ್ತಾ ಇದ್ದೀವಿ ಅಂತ ಅವರಾಗಲಿ ಒಪ್ಕೊಂಡು ಅದನ್ನು ಮಾಡ್ತಾಯಿದ್ರು. ಆದರೂ ಕೂಡ ನಾವು ಅವ್ರಿಗೆ ಜಾಗೃತಿಯನ್ನು ಮಾಡಿದ್ದೀವಿ. ಆಮೇಲೆ ನೀರಿನ ಈಗ ಇತ್ತಿತ್ತಲಾಗಿ ನಾವು ಕಳೆದ 3 ವರ್ಷದಿಂದ DBOT ನೀರನ್ನು ಕೂಡ ಈಗ ಕೊಡ್ತಾ ಇದ್ದೀವಿ. ಅದು ಕೂಡ ನೀರು ಬರ್ತಾ ಇದೆ. ಅದನ್ನು ನಾವು ಕಾಸಿ ಕುಡೀರಿ ಅಂತ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇನ್ನಾದರೂ ಅಧಿಕಾರಿಗಳು ತುಂಗಭದ್ರಾ ನದಿ ನೀರು ಕಲುಷಿತವಾಗಿ ಬರದ ಹಾಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಫ್ಲೋರೈಡ್ ನೀರು ಸೇವನೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಬೇಕು. ಶುದ್ಧ ನೀರನ್ನ ಪೂರೈಸಿ ಜನರ ಆರೋಗ್ಯವನ್ನ ಕಾಪಾಡಬೇಕು. ಮಂಜು ಪತಾರ, ರಿಪಬ್ಲಿಕ್ ಕನ್ನಡ, ಗದಗ. ಬೇಸಿಗೆ ಆರಂಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಿಸಿಲಿನ ಆರ್ಭಟ ಶುರುವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಆರ್ಭಟಕ್ಕೆ ಮೊದಲ ಬಲಿಯಾಯ್ತಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಬಿಸಿಲಿಗೆ ಮೊದಲ ಬಲಿಯಾಯ್ತಾ? ಏಕಾಏಕಿ ಕುಸಿದು ಬಿದ್ದು ವ್ಯಕ್ತಿ ಸಾವು. ಬಿಸಿಲೂರು ಅಂತಾನೆ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲಿನ ಆರ್ಭಟ ಜೋರಾಗಿದೆ. ಪ್ರತಿನಿತ್ಯ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ತಾಪಮಾನ ದಾಖಲಾಗ್ತಿದೆ. ಈ ಬಿಸಿಲಿನ ಹೊಡೆತಕ್ಕೆ ಕಲಬುರಗಿಯಲ್ಲಿ ಮೊದಲ ಬಲಿಯಾಗಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಕಾರಣ, ಆಳಂದ ತಾಲೂಕಿನ ದಣ್ಣೂರ ಗ್ರಾಮದ ನಿವಾಸಿ ಶರಣಪ್ಪ ಸಮಗಾರ ಅನ್ನೋ ವ್ಯಕ್ತಿ ನರೇಗಾ ಕೂಲಿ ಕೆಲಸ ಮಾಡುವಾಗ ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಬಿಸಿಲಿನ ತಾಪಕ್ಕೆ ಕುಸಿದು ಬಿದ್ರೋ ಅಥವಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೋ ಗೊತ್ತಿಲ್ಲ. ಆದರೆ ಕೆಲಸ ಮಾಡುವಾಗ ಶರಣಪ್ಪ ಸಮಗಾರ ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಇನ್ನು ಶರಣಪ್ಪ ಸಾವಿನ ಸಂಬಂಧ ನರೋಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾವಿಗೆ ಕಾರಣವೇನು ಅಂತ ತಿಳಿಯಲು ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಿದ್ದಾರೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2-3 ದಿವಸ ಹಿಂದೆ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ. ದಣ್ಣೂರು ಗ್ರಾಮ ಪಂಚಾಯತ್ನಲ್ಲಿ ನರೇಗಾ ಸೈಟ್ನಲ್ಲಿ ಕೆಲಸ ಮಾಡುವಾಗ ಒಂದು ಡೆತ್ ಆಗಿದೆ. ಈಗ ನಾವು ಪೋಸ್ಟ್ ಮಾರ್ಟಮ್ ವರದಿ ವೇಟ್ ಮಾಡ್ತಾ ಇದ್ದೀವಿ. ನರೇಗಾ ಆ್ಯಕ್ಟ್ ಪ್ರಕಾರ ಮತ್ತು ರೂಲ್ಸ್ ಪ್ರಕಾರ ಅವರಿಗೆ 2 ಲಕ್ಷದ ಒಂದು ಕಂಪೆನ್ಸೇಷನ್ ಅವಕಾಶ ಇದೆ. ಅದು ನಾವು ಪ್ರಸ್ತಾವನೆ
PM ರಿಪೋರ್ಟ್ ಬಂದ ತಕ್ಷಣ ಕಳಿಸ್ಬಿಡ್ತೀವಿ. ಇನ್ನು ಕಲಬುರಗಿಯಲ್ಲಿ ಬಿಸಿಲು ಹೆಚ್ಚಾಗ್ತಿರೋದ್ರಿಂದ ಜನರು ಮನೆಯಿಂದ ಹೊರಬರೋದಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೃದ್ಧರು, ಮಕ್ಕಳು, ಬಾಣಂತಿಯರು ಬೇಸಿಗೆಯಲ್ಲಿ ಎಚ್ಚರ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ನವಜಾತ ಶಿಶುಗಳಿಗೆ ಮತ್ತು ವೃದ್ಧರಿಗೆ ಭಾಳಷ್ಟು ಪ್ರಾಬ್ಲಮ್ ಮಾಡ್ತದೆ. ನವಜಾತ ಶಿಶುಗಳಲ್ಲಿ ಸಡನ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ನವಜಾತ ಶಿಶುಗಳಲ್ಲಿ ಟೆಂಪ್ರೇಚರ್ ರೆಗ್ಯುಲೇಷನ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ಬೆಳೆದಿದ್ದಲ್ಲ. ಹಾಗಾಗಿ ಅಲ್ಲಿ ತಣ್ಣಗೆ ಮಾಡಿದ್ರೆ ಫುಲ್ ತಣ್ಣಗಾಗ್ಬಿಡ್ತಾವೆ, ಹೈಪೋಥರ್ಮಿ ಆಗಿಬಿಡ್ತಾವೆ ಸಣ್ಣ ಮಕ್ಕಳು, ನವಜಾತ ಶಿಶುಗಳು. ಸ್ವಲ್ಪ ಬಿಸಿ ಗಾಳಿ ಬಂತಂದ್ರೆ ಒಮ್ಮೆ ಸಡನ್ ಹಾಟ್ ಆಗಿಬಿಡ್ತಾವೆ. ಸೊ ಬಿಸಿ ಆದ ತಕ್ಷಣ ನಮ್ಮ ಜನ ಏನು ಮಾಡ್ತಾರೆ, ಇದು ಜ್ವರ ಬಂದಿದೆ ಅಂತೇಳಿ ಫೀವರ್ ಪ್ಯಾರಾಸಿಟಮಾಲ್ ಹಾಕೋದು, ಅದು ಹಾಕೋದು, ಇದು ಹಾಕೋದು ಮಾಡ್ತೇವೆ ವಿನ ಅದಕ್ಕೆ ತಣ್ಣಗೆ ಹೇಗೆ ಇಡಬೇಕು ಎಂಬುದು ಗೊತ್ತಿಲ್ಲ. ಒಟ್ಟಾರೆ ಬೇಸಿಗೆ ಆರಂಭದಲ್ಲೇ ಕಲಬುರಗಿಯಲ್ಲಿ ರಣ ಬಿಸಿಲಿನ ಆರ್ಭಟ ಹೆಚ್ಚಾಗಿದೆ. ಅದೇನೇ ಇರಲಿ, ಯಾವುದಕ್ಕೂ ಬಿಸಿಲಿನಲ್ಲಿ ಎಲ್ಲರೂ ಎಚ್ಚರ ವಹಿಸಿದ್ರೆ ಒಳ್ಳೆಯದು. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.